ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯ ಬಯಲಾದಂತೆ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳ ಪರ ಮತ್ತು ಅವರ ಕಾರ್ಯಕ್ಕೆ ನಮ್ಮ ವೇದಿಕೆಯಿಂದ ಸನ್ಮಾನ ಎಂಬ ಧ್ಯೇಯ ವಾಕ್ಯದಂತೆ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರದ್ ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ಟಿಎಚ್ಎಂ ರಾಜಕುಮಾರ ಸೂಚನೆಯ ಮೇರೆಗೆ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ಆಶಯದಂತೆ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎಂ ರಾಮಕೃಷ್ಣರವರು ರಾತ್ರಿ ಸಮಯದಲ್ಲಿ ಮನೆ ಕಳ್ಳತನ ಮಾಡಿರುವ ಅಂತಾರಾಜ್ಯ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಮತ್ತು ಮಾರ್ಗದರ್ಶನ ನೇತೃತ್ವ ವಹಿಸಿದ ಸಿಬ್ಬಂದಿಗಳಾದ ಎಸ್ ಜಾನವಿ ಪೊಲೀಸ್ ಅಧೀಕ್ಷಕರು ವಿಜಯನಗರ, ಮಂಜುನಾಥ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯನಗರ ಹಾಗೂ ವೆಂಕಟಪ್ಪ ನಾಯ್ಕ ಡಿವೈಎಸ್ಪಿ ಹರಪನಹಳ್ಳಿ ಇವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಗಳಾದ ಮಹಂತೇಶ್ ಜಿ ಸಜ್ಜನ್ ಇವರ ನೇತೃತ್ವದಲ್ಲಿ ಶಂಭುಲಿಂಗ ಹಿರೇಮಠ, ಮೀನಾಕ್ಷಿ, ಸಿಬ್ಬಂದಿಗಳಾದ ರವಿ, ದಾದಾಪೀರ್, ಆನಂದ್, ಮಹಂತೇಶ್, ಗುರುರಾಜ್, ನಾಗರಾಜ್, ಮುಬಾರಕ್, ಕೆರಿಸ್ವಾಮಿ, ನಾರಾಯಣಗೌಡ, ಜಗದೀಶ್, ಇಮಾಮ್ ಸಾಬ್, ಕುಮಾರ್ ನಾಯ್ಕ್ ಇವರು ಶ್ರಮವಹಿಸಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸುತ್ತಾಡಿ ಸರಿಸುಮಾರು 12 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಂಗಾರ, ಬೆಳ್ಳಿ ಆಭರಣಗಳನ್ನ ವರ್ಷಕ್ಕೆ ಪಡೆಯುವಲ್ಲಿ ಶ್ರಮಿಸಿದ ಪೊಲೀಸ್ ಇಲಾಖೆಗೆ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನದೊಂದಿಗೆ ಅಭಿನಂದನೆಗಳನ್ನ ವೇದಿಕೆ ಮುಖಾಂತರ ಸಲ್ಲಿಸಲಾಯಿತು. ಜೆಕೆ ನ್ಯೂಸ್ ಕನ್ನಡ, ವಿಜಯನಗರ. ಇದು ಭ್ರಷ್ಟರ ಪಾಲಿಗೆ ಸ್ವಪ್ನ. We are paying equal attention. ಯಾವುದೇ ಕೇಸ್ ರಿಜಿಸ್ಟರ್ ಆಗಬೇಕು HBT. We see to it that no cases are detected. ಅಂದರೆ ನೀವು ಕೆಲವೊಂದು ಶಾಸಕರ ಕಾರಣಕ್ಕೆ ಈ ಕೇಸ್ ಪ್ಲೇಸ್ ಆಗಿದೆ. ಅಂದರೆ ಇದನ್ನು ಪತ್ತೆ ಇದೇ ರೀತಿ ನಮ್ಮ ಜಿಲ್ಲೆಯ ಜನರು ಸಾರ್ವಜನಿಕರ ಪ್ರಕರಣಗಳನ್ನು ಅಲ್ಲ ಸಲಹೆ ಸಿಗ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಯಾವುದೇ ಕೇಸ್ ರಿಜಿಸ್ಟರ್ ಆಗಿ ಮ್ಯಾಕ್ಸಿಮಮ್ 15-20 ಡೇಸ್ ಅದನ್ನ ಪತ್ತೆ ಮಾಡ್ತಾರೆ. ವೆದರ್ ಇಟ್ ಇಸ್ ಮಿಸ್ಸಿಂಗ್ ಕೇಸ್, ವೆದರ್ ಇಟ್ ಇಸ್ HBT case, any form of property offence ಅಲ್ಲಿ ರಿಜಿಸ್ಟರ್ ಆದ್ಮೇಲೆ we take it very seriously and we are detecting every possible. ಕೆಲವು ದೇಶಗಳಲ್ಲಿ PSI ಮತ್ತು PI ಬಳಸುವ ಹೆಣ್ಮಕ್ಕಳು ದೂರು ಕೊಡಲಿಕ್ಕೆ ಕೂಡ ಹೇಳುತ್ತೆ. ಆ ರೀತಿ ಆಗಬಾರ್ದು. ಆ ರೀತಿ ಆಗಬೇಕಂದ್ರೆ ನಿಮಗೂ ಗೊತ್ತಿದೆ, ಈಗ ರೀಸೆಂಟ್ ಆಗಿ ನಮ್ದು ಇಲ್ಲಿ ಸರ್ಕ್ಯುಲರ್ ಕೂಡ ಬಂದಿದೆ. ಅದ್ರ ಬಗ್ಗೆನೂ ನಾವು ಎಲ್ಲರಿಗೂ ಅವ್ರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಇಂಥದ್ದೇನ ಸ್ಪೆಸಿಫಿಕ್ ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ಯುವಕರ ಕಣ್ಮಣಿ, ಹುಮ್ನಾಬಾದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ರವರಿಗೆ 48ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಶುಭಾಶಯ ಕೋರುವವರು ದುಬೈನಿಂದ ಸೈಯದ್ ಫೈಸಲ್, ಡಾಕ್ಟರ್ ಸಿದ್ದು ಪಾಟೀಲ್ ಅಭಿಮಾನಿ, ನಂದಗಾಂವ್. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 93805223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.